ನಾನು ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ಆಲ್ರೆಡಿ ತಮಿಳ್ ನೋಡಿ ಕೂಡ ಗೊತ್ತಾಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆಯ 2 ಕಂತಿನ ಹಣನ ಒಟ್ಟಿಗೆನೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಿದ್ರೆ 2 ಕಂತಿನ ಹಣ ಒಟ್ಟಿಗೆ ಬರುತ್ತಾ? ನಿಜವಾಗ್ಲೂ ಸ್ಪಷ್ಟನೆ ಕೊಟ್ಟಿದ್ದಾರ ಏನು ಅಂತ ಅಂದ್ಬಿಟ್ಟು ಎಲ್ಲ ಸಂಪೂರ್ಣವಾದಂತಹ ಮಾಹಿತಿಯ ಜೊತೆಗೆ ನಿಮ್ಗೆ ಯಾವ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಕೊಡೋದಾದ್ರೆ ಅಂತ ಅಂದ್ಬಿಟ್ಟು ಕೂಡ ನಾನು ನಿಮ್ಗೆ ಒಂದು ಸ್ಪಷ್ಟನೆ ಅನ್ನೋದನ್ನು ಕೂಡ ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂದ್ರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಯಾಕೆ ಈ ರೀತಿ ಹೇಳ್ತಾ ಇದೀನಿ ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡೇ ಇರಲ್ಲ, ಸುಮ್ನೆ ಬಂದು ಏನೋ ಒಂದು ಕಮೆಂಟ್ ಮಾಡೋದು, ಸುಮ್ನೆ ಬಂದು ಕಮೆಂಟ್ ಮಾಡೋಕೆ ದಯವಿಟ್ಟು ಹೋಗ್ಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಮಾಧ್ಯಮಗಳ ಮುಖಾಂತರ ಮಾಹಿತಿನ ಕೊಟ್ಟಿರುವಂತದ್ದು. ಮಾಧ್ಯಮದವರು ಕೂಡ ಕೇಳಿದ್ದಾರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಮೇಡಮ್? ನಮ್ಗೆ 3 ಕಂತಿನ ಹಣ ಮಹಿಳೆಯರಿಗೆ ಬರಬೇಕಾಗಿದೆ, ಯಾವಾಗ ಕೊಡ್ತೀರಾ ಅಂತ ಕೂಡ ಕೇಳಿರುವಂತದ್ದು. ಆಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಉತ್ತರ ಏನು ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಹಣನ ನಾವು ನೀಡಬೇಕಾಗಿದೆ, ಅಂದ್ರೆ ನಾವು ಸದ್ಯದಲ್ಲೇ ನೀಡ್ತೀವಿ, ಬಟ್ ನಾವು ಕೊಡ್ಬೇಕಾಗಿರೋದು ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳ ಹಣನ. ನವೆಂಬರ್ದು ನಾವ್ ಇನ್ನೂ ಕೂಡ ಲೆಕ್ಕ ತಗೊಂಡಿಲ್ಲ. ಅಕ್ಟೋಬರ್ ಮತ್ತೆ ಸೆಪ್ಟೆಂಬರ್ದು ಮಾತ್ರನೇ 2 ಕಂತಿನ ಹಣ ನಾವು ಈ ತಿಂಗಳು ನವೆಂಬರ್ ತಿಂಗಳಲ್ಲಿ ನೀಡ್ತಾ ಇರುವಂತದ್ದು. ನವೆಂಬರ್ ಕಂತಿನ ಹಣ ಡಿಸೆಂಬರ್ಗೆ ಬರುತ್ತೆ, ಈ ರೀತಿಯಾದಂತಹ ಹೇಳಿಕೆನ ಕೊಡ್ತಾ ಇರುವಂತದ್ದು. ಗೃಹಲಕ್ಷ್ಮಿ ಯೋಜನೆಯ ಅಕ್ಟೋಬರ್ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ 2 ಕಂತಿನ ಹಣ ಬಂದು ನಿಮ್ಗೆ ಒಟ್ಟಿಗೆ 4,000 ರೂಪಾಯಿ ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇರುವಂತದ್ದು. ಯಾವ ದಿನಾಂಕದಲ್ಲಿ ಅಂತಂದ್ರೆ ಸದ್ಯದಲ್ಲೇ ಬಿಡುಗಡೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿನೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಕೊಟ್ಟಿರುವಂತದ್ದು. ಇಷ್ಟೇ ಇಲ್ಲಿ ಮಾಹಿತಿ. ಓಕೆನಾ? ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಹಣ ಪೆಂಡಿಂಗ್ ಇಟ್ಕೊಂಡಿದ್ರು, ಹಣ ನೀಡಿರ್ಲಿಲ್ಲ, ಈ ತಿಂಗಳಲ್ಲಿ ಬರುತ್ತೆ ಅನ್ನುವಂತಹ ನಾನು ಓದ್ ವಿಡಿಯೋದಲ್ಲೂ ಹೇಳಿದೀನಿ ನಿಮಗೆ. ಗೃಹಲಕ್ಷ್ಮಿ ಯೋಜನೆ 23ನೇ ಕಂತಿಂದು ರಿಲೀಸ್ ಆಗ್ಬೇಕಾಗಿದೆ, ರಿಲೀಸ್ ಆಗತ್ತೆ ಅಂತ. ಈಗ 23, 24 ಒಟ್ಟಿಗೆ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ 2 ಕಂತಿನ ಹಣ ಒಟ್ಟಿಗೆನೆ ಬಿಡುಗಡೆ ಆಗ್ತಾ ಇರುವಂತದ್ದು. ಆಗ್ಲೇ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ತುಂಬಾ ಮಹಿಳೆಯರು ವೇಟ್ ಮಾಡ್ತಾ ಇದ್ದೀರಾ. ಇದರ ಜೊತೆಗೆ ಅಂದ್ರೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತೇನ್ ಗುಡ್ ನ್ಯೂಸ್ ಕೊಟ್ರು ಅಂತ ಅಂದ್ರೆ, ನಮ್ಮ ಗೃಹಲಕ್ಷ್ಮಿ ಸಂಘ ಅನ್ನೋದು ಕೂಡ ಬರ್ತಾ ಇದೆ, ಅದು ಕೂಡ ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ, ಆಗ ಹಣ ಕೂಡ ರಿಲೀಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಸರುವಾಸಿ ಆಗ್ತಾ ಇದೆ. ನಮ್ಮ ಒಂದು ಕರ್ನಾಟಕದ ಮಾಡೆಲ್ ಗೃಹಲಕ್ಷ್ಮಿ ಯೋಜನೆ ಆಗ್ಬಿಟ್ಟಿದೆ. ಈ ಒಂದು ಯೋಜನೆ ಬೇರೆ ರಾಜ್ಯಗಳಲ್ಲೆಲ್ಲ ಕೂಡ ಅತಿ ಹೆಚ್ಚಿನ ಪ್ರಾಮುಖ್ಯತೆನ ತಗೊಂಡು ಬಿಜೆಪಿ ಸರ್ಕಾರದವರೆಲ್ಲ ಕೂಡ ಈ ಯೋಜನೆನ ಯೂಸ್ ಮಾಡ್ಕೊಂತಾ ಇದ್ದಾರೆ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ನಮ್ಮ ಕರ್ನಾಟಕದಲ್ಲಿ ಈ ರೀತಿಯಾದಂತಹ ಒಂದು ಒಳ್ಳೆ ಗೃಹಲಕ್ಷ್ಮಿ ಯೋಜನೆ ಮಹತ್ವನ ತಗೊಂಡಿದೆ. ಅದು ಮಹಿಳೆಯರಿಗಾಗಿ ತಂದಂತಹ ಯೋಜನೆ ಆಗಿರೋದು ತುಂಬಾನೇ ಖುಷಿ ಅನ್ಸುತ್ತೆ. ಇದರಿಂದ ಹಣ ಕೂಡ ಪ್ರತಿ ತಿಂಗಳು ನಾವು ನೀಡ್ತೀವಿ. ಯಾವುದೇ ತರ ಅಂದ್ರೆ ನಾವು ಕೊಟ್ಟಂತಹ ಮಾತನ್ನ ನೆರವೇರಿಸ್ತೀವಿ, ಆತರ ಏನು ಇಲ್ಲ. ಹಣ 2 ತಿಂಗಳು ಕೊಡ್ಬೇಕಾಗಿದೆ, ನಾವು ಈ ತಿಂಗಳಲ್ಲಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಡ್ತಾ ಇರುವಂತದ್ದು. ಸದ್ಯದಲ್ಲೇ ಹಣ ಕೂಡ ನಿಮ್ಗೆ ಬರುತ್ತೆ. ಯಾಕಂತಂದ್ರೆ ಮಾಧ್ಯಮಗಳಲ್ಲೆಲ್ಲ ಪ್ರಶ್ನೆ ಕೇಳಿರೋದ್ರಿಂದ ಅವರು ಖಂಡಿತ ನಿಮ್ಗೆ ಹಣನ ರಿಲೀಸ್ ಮಾಡ್ತಾರೆ. ಗೃಹಲಕ್ಷ್ಮಿ ಯೋಜನೆಯ ಅಕ್ಟೋಬರ್ ಸೆಪ್ಟೆಂಬರ್ ತಿಂಗಳ ಹಣ ಬರುತ್ತೆ. ಇದ್ರ ಜೊತೆಯಲ್ಲಿ ಗೃಹಲಕ್ಷ್ಮಿ ಸಂಘ ಬೇರೆ ತರ್ತಾ ಇದ್ದಾರೆ, ಅದರಿಂದ ಅವರು ಹಣ ನೀಡಲೇಬೇಕು. ಏನಕ್ಕೆ ಹಣ ನೀಡೋದಿಲ್ಲ, ಹಣ ನೀಡೋದು ಏನಕ್ಕೆ ಲೇಟ್ ಆಗ್ತಾ ಇದೆ ಅಂತಂದ್ರೆ ಗೃಹಲಕ್ಷ್ಮಿ ಹಣನ ಹೊಂದಿಸ್ಕೊಂಡು ಅವರು ಕೂಡ ರಿಲೀಸ್ ಮಾಡ್ಬೇಕಾಗತ್ತೆ. ಇವಾಗ ಒಂದು ಅರ್ಧ ಮಹಿಳೆಯರಿಗೆ ಹಣ ಕೊಟ್ಬಿಟ್ಟು ಇನ್ನು ಅರ್ಧ ಮಹಿಳೆಯರಿಗೆ ಕೊಡದೇ ಇದ್ರೆ ಯಾವ ರೀತಿ? ನಾವು ಕೊಟ್ರೆ 2,500 ಕೋಟಿ ಕೊಡ್ಬೇಕಾಗತ್ತೆ ಹಣ ಎಲ್ಲ ಗೃಹಲಕ್ಷ್ಮಿಯರಿಗೆ. ಅಂದ್ರೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದಂತಹ ಎಲ್ಲ ಮಹಿಳೆಯರಿಗೂ ಕೂಡ ನಾವು ಹಣನ ರಿಲೀಸ್ ಮಾಡಬೇಕು. ಒಬ್ರಿಗೆ ಕೊಟ್ಟು ಮತ್ತೊಬ್ರಿಗೆ ಕೊಡದೇ ಇರೋ ತರ ಆಗೋದಿಲ್ಲ. ಅದರಿಂದ ಸ್ವಲ್ಪ ತಡ ಆಗುತ್ತೆ, ನಾವು ಹಣನ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಸ್ವತಃ ಮಾಹಿತಿನ ಕೊಡ್ತಾ ಇರುವಂತದ್ದು. ಗೃಹಲಕ್ಷ್ಮಿ ಯೋಜನೆ ಹಣ ಯಾರೆಲ್ಲ ಬರಲ್ಲ ಅಂತ ಅನ್ಕೊಂಡಿದ್ರಿ ಅವರೆಲ್ಲರಿಗೂ ಪಕ್ಕ ಬಂದೇ ಬರುತ್ತೆ. 22ನೇ ಕಂತಿನವರೆಗೂ ಬಂದಿದೆ. ಈ ತಿಂಗಳು ಮೊದಲನೇ ವಾರದಲ್ಲೂ ಕೂಡ ಅಂದ್ರೆ 1, 2, 3ನೇ ತಾರೀಕು ಎಲ್ರಿಗೂ ಬಿಡುಗಡೆ ಆಗಿರುವಂತದ್ದು.
ಕೆಲವೊಂದಷ್ಟು ಜನ ಮಹಿಳೆಯರು ನನಗೆ ಫೋಟೋ ಸ್ಕ್ರೀನ್ಶಾಟ್ ಎಲ್ಲ ಪರ್ಸ್ನಲ್ ಆಗೂ ಕೂಡ ಕೇಳಿದ್ದೀರಾ. ಈ ಥರ ನಮಗೆ ಈ ಹಣ ಬಂದಿದೆ 23ನೇ ಕಂತಿಂದ ಕಾವ್ಯ ಏನು ಅಂತ, ಅಂದರೆ ನವೆಂಬರ್ ತಿಂಗಳಲ್ಲಿ ಬಂದಿದೆಯಲ್ಲ 23ನೇದ ಏನು ಅಂತ ಕೂಡ ಕೇಳಿದ್ರಿ ಡೌಟ್ಸು. ನಾನು ಹೇಳಿದ್ದೀನಿ ಅದು 23ನೇದಲ್ಲ 22ನೇ ಕಂತಿಂದು. ಸೊ ಬಾಕಿ ಇದ್ದವ್ರಿಗೆ ಈ ತಿಂಗಳು ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಎಲ್ಲ ನಾನು ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ ನನ್ನ ಚಾನಲಲ್ಲಿ. ಅಂದರೆ ಕೆಲವೊಂದಷ್ಟು ಮಹಿಳೆಯರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಕೊಡುವಂಥದ್ದನ್ನ ನವೆಂಬರಿಗೆ ಕೊಟ್ಟಿದ್ದಾರಲ್ಲ, ಸೊ ನಾವು ಅದರಿಂದ 23ನೇ ಕಂತಿನ ಹಣ ಅಂತ ಅನ್ಕೊಂಡಿದ್ವಿ ಅಂತ ಅಂದ್ಬಿಟ್ಟು 23ನೇದಲ್ಲ. ಸೊ 23ನೇದು ಈಗ ರಿಲೀಸ್ ಆಗುತ್ತೆ. 23 ಮತ್ತು 24ನೇ ಕಂತಿನ ಹಣ ಅಂತ ಹೇಳ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಏನು ಅಂತ ಅಂದ್ಬಿಟ್ಟು ಪ್ರತಿಯೊಂದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ವ್ಯಕ್ತಪಡಿಸಿದ್ದೇನೆ ಅಂತಾನೆ ಅನ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬೇ ಆಗ್ತಾ ಇಲ್ಲ. ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನೂ ಅತಿ ಹೆಚ್ಚಿನ ಮಾಹಿತಿಗಳನ್ನ ನಾನು ನೀಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.